ಕಳ್ಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಿ. ಎಚ್.ವಿ. ಚಂದ್ರು. ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ. ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಪಂಡಿತರ ಅಕ್ಕಿ ಕಳ್ಳಸಂತೆ ಮಾರಾಟವಾಗುತ್ತಿರುವುದು ಬೆಳಕಿಗೆ ಬಂದಿದ್ದು, ಪಂಡಿತರ ಅಕ್ಕಿ ಮಾರಾಟ ಮಾಡುವುದು ಅಪರಾಧವಾಗಿದ್ದು, ಮಾರಾಟ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಮಿತಿ ಅಧ್ಯಕ್ಷ ಎಚ್.ವಿ. ಚಂದ್ರು ಅಧಿಕಾರಿಗಳಿಗೆ ಸೂಚಿಸಿದರು. ನಗರದ ಹಳೆಯ ಕೆಡಿಪಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅಧಿಕಾರಿಗಳಿಂದ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಕುರಿತು ಮಾಹಿತಿ ಪಡೆದು ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಸಿವು ಮುಕ್ತ ಕರ್ನಾಟಕಕ್ಕಾಗಿ ರಾಜ್ಯದಲ್ಲಿ ಯಾರೂ ಕೂಡ ಹಸಿದು ಇರಬಾರದು, ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಲಿ ಎಂಬ ಮಹದಾಸೆಯೊಂದಿಗೆ ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದು ಪ್ರತಿಯೊಬ್ಬರಿಗೆ 10 ಕೆಜಿ ಅಕ್ಕಿ ವಿತರಿಸುತ್ತಿದ್ದಾರೆ. ಅದು ಕಳ್ಳಸಂತೆಯಲ್ಲಿ ಮಾರಾಟವಾಗುತ್ತಿದೆ. ಅಕ್ಕಿ ಮಾರಾಟ ಮಾಡುವವರನ್ನು ಹಿಡಿದು ಕಾನೂನು ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಅಧಿಕಾರಿಗಳ ವಿಶ್ವಾಸ ಪಡೆದು ಪಂಚ ಗ್ಯಾರಂಟಿ ಯೋಜನೆಗಳ ಸಮಸ್ಯೆ ಬಗೆಹರಿಸಿ ಜಿಲ್ಲೆಯ ಅರ್ಹ ಕುಟುಂಬಗಳಿಗೆ ಯೋಜನೆಗಳನ್ನು ತಲುಪಿಸುವ ಕೆಲಸವನ್ನು ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡಬೇಕು. ಅಧಿಕಾರ ಬರುತ್ತದೆ ಹೋಗುತ್ತದೆ, ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡೋಣ. ತಾಲೂಕು ಸಮಿತಿಯವರು, ಜಿಲ್ಲಾ ಸಮಿತಿಯವರು ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತಿದೆ. ಸಮಿತಿ ಸದಸ್ಯರ ಬೇಡಿಕೆಯಂತೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಕಾರ್ಯಾಗಾರ ಮಾಡೋಣ. ಅನ್ನಭಾಗ್ಯ ಯೋಜನೆಯಲ್ಲಿ ತೂಕದಲ್ಲಿ ಗ್ರಾಹಕರಿಗೆ ಮೋಸವಾಗುತ್ತಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಪಂಡಿತರ ಅಕ್ಕಿ ವಿತರಣೆ ಸಂದರ್ಭದಲ್ಲಿ ನ್ಯಾಯಬೆಲೆ ಅಂಗಡಿಗಳಿಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಸಮಸ್ಯೆಗಳ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಎಂದರು. ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯ ಚರ್ಚೆಗಳು ಆಯಿತು. ಅದು ಮುಂದಿನ ಸಭೆಯಲ್ಲಿ ಬಗೆಹರಿಸಬೇಕು. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಿಲ್ಲೆಯ ಅರ್ಹರಿಗೆ ತಲುಪಿಸುವುದು ನಮ್ಮ ಉದ್ದೇಶವಾಗಿದೆ. ಇದರಿಂದ ಯಾರಿಗೂ ಅನ್ಯಾಯ ಆಗದಂತೆ ನೋಡಿಕೊಳ್ಳೋಣ ಎಂದರು. ಅಧಿಕಾರಿಗಳು ಸ್ಪಂದಿಸಿ ಕೆಲಸ ಮಾಡಿದ ಪರಿಣಾಮದಿಂದ ಯೋಜನೆಗಳ ಪ್ರಗತಿ ಹೊಂದಿದೆ. ಗೃಹಲಕ್ಷ್ಮಿ ಗೃಹ ಯೋಜನೆಯ ರಾಜ್ಯದಲ್ಲಿ ಚಾಮರಾಜನಗರ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದ್ದು, ಅನ್ನಭಾಗ್ಯ, ಗೃಹಜ್ಯೋತಿ, ಯುವ ನಿಧಿಯಲ್ಲಿಯೂ ಪ್ರತಿ ಇಲಾಖೆಯು ತಮ್ಮದೇ ಆದ ಸಾಧನೆ ಮಾಡುವ ಜಿಲ್ಲೆಗೆ ಒಳ್ಳೆಯ ಹೆಸರು ತರುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲೂ ಜಿಲ್ಲೆ ಇತರೆ ಜಿಲ್ಲೆಗೆ ಮಾದರಿ ಆಗುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದರು. ಸಭೆಯಲ್ಲಿ ಭಾರತದಲ್ಲಿ ಜನಸಂಪರ್ಕ ಸೇವೆಯಲ್ಲಿ ಅತ್ಯುತ್ತಮ ಪ್ರಶಸ್ತಿ ಪಡೆದ ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಅಶೋಕ್ ಕುಮಾರ್ ಅವರನ್ನು ಅಭಿನಂದಿಸಲಾಯಿತು. ಆಹಾರ ಇಲಾಖೆ ಉಪನಿರ್ದೇಶಕ ಯೋಗಾನಂದ, ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂಜುನಾಥ್, ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಅಶೋಕ್ ಕುಮಾರ್, ಜಿಲ್ಲಾ ಉದ್ಯೋಗ ವಿನಿಮಯ ಅಧಿಕಾರಿ ಜೆಸ್ಕಾಂ ಇಇ ಪೂರ್ಣಚಂದ್ರ ತಮ್ಮ ಇಲಾಖೆ ಪ್ರಗತಿ ಕುರಿತು ಮಾಹಿತಿ ನೀಡಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ದೀಪಾ, ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷರಾದ ರಾಜಶೇಖರ್, ರವಿ, ಸದಸ್ಯರಾದ ಪ್ರಭು ಪ್ರಸಾದ್, ದೇವರಾಜ್, ಭಾಗ್ಯ, ನಲ್ಲೂರು ಸೋಮೇಶ್ವರ, ಕೆಬಿ ಚನ್ನಸ್ವಾಮಿ, ಉಮಾಪತಿ, ಪ್ರದೀಪ್, ರಾಜೇಂದ್ರ, ಜಯರಾಜ್ ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಯಾವುದೇ ಬಗ್ಗರು ಸಮಿತಿಗಳು ಸದಸ್ಯರಾಗಿ ಅದರಿಂದ ಜನಗಳ ರೈತರಿಗೆ ಇದು ಕೊಡಬೇಕಾದ್ರೂ ಅದನ್ನ ಗ್ಯಾರಂಟಿ ಸ್ಕೀಮ್ ಸೇರಿಸ್ತೀವಿ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಗ್ಯಾರಂಟಿ ಸ್ಕೀಮ್ ಸೇರಿಸ್ತೀನಿ ಅಂದಾಗ ಅಟ್ಲೀಸ್ಟ್ ಸರ್ಕಾರ ಘೋಷಣೆ ಮಾಡಿದ 5 ಯೋಜನೆಗಳಲ್ಲಿ ನೀವೇನೇ ಅದನ್ನ ಅನುಷ್ಠಾನಗೊಳಿಸಬೇಕಾದ್ರೆ, ಕಾರ್ಯಾಗಾರ ಮಾಡಬೇಕಾದ್ರೆ ನಮ್ಮ ಸಮಿತಿಯ ಗಮನ ತರಬೇಕು. ನಮ್ಮ ಸಮಿತಿಯಲ್ಲಿ ಇರಬೇಕು. CS ಇರ್ತಾರೆ, ಕಾರ್ಯದರ್ಶಿಗಳು ಇರ್ತಾರೆ. ಅವ್ರು ಯಾರನ್ನು ಯೋಜನೆ ಮಾಡಿದಾಗ ಒಬ್ಬೊಬ್ಬರೇ ಮಾಡಿದಾಗ ಏನಾಗುತ್ತೆ, ನಾವು ಮಾಹಿತಿ ಏನ್ ಕೊಡೋದು ಜನ ಎಲ್ಲರೂ ಹೋದಾಗ ನಿಮ್ಮ ಇಲಾಖೆಗೆ ನಮಗೆ ಗೃಹಲಕ್ಷ್ಮಿ ಬಗ್ಗೆ ನಾವು ಖಂಡಿತವಾಗಿ ಕಣ್ಣು ಮುಚ್ಕೊಂಡು ಹೇಳ್ತೀವಿ. ಮಾಹಿತಿ ರೆಗ್ಯುಲರ್ ಆಗಿ ಕೊಡ್ತಿರ್ತಾರ ಅವರು. ನಿಮ್ಮ ಇಲಾಖೆ ಗೊತ್ತಾಯ್ತಿಲ್ಲ. ಇವನ್ ಇದ್ರ ಬಗ್ಗೆ ನಾವು ಯಾವುದೇ ಸಭೆಯಲ್ಲೂ ಮಾತಾಡಕ್ಕಾಗಲ್ಲ. ಈಗ ಮೊನ್ನೆ ಕಾರ್ಯಾಗಾರ ಆಯ್ತು, ಏನೋ ಕಾಲೇಜಲ್ಲಿ ಪ್ರೋಗ್ರಾಮ್ ಆಯ್ತು ಅಂದಾಗ ಸಡನ್ ಆಗಿ ಕೇಳಿದ್ರು ಏನು ಹೇಳಕ್ಕಾಗಲ್ಲ. ಹಂಗಾಗ್ಬಂತು ಅಂತ ಅದು ಎಲ್ಲರೂ ಸದಸ್ಯರು ಮತ್ತೆ ಕಳೆದ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚಿಸಲಾಯಿತು ಸರ್, ಯಾವ ತರ ವಿತರಣೆ ಮಾಡಲಾಗ್ತದೆ ಅಂತೇಳಿ. ಅಲ್ಲಿ ಕೆಲವರು 5 ಕೆಜಿ 10 ಕೆಜಿ ಕಡಿಮೆ ಕೊಡ್ತಾ ಬಗ್ಗೆ ಪರಿಶೀಲಿಸಿ ಅಂತೇಳಿ ಒಂದು ಮಾಹಿತಿ ನೀಡಿದ್ರು ಸರ್. ಅದನ್ನು ಪರಿಶೀಲಿಸಿದ್ವಿ. ಆಗಿಲ್ಲ ಸರ್, ಎಲ್ಲ ಕಡೆ ಸಮರ್ಪಕವಾಗಿ ವಿತರಣೆ ಆಗಿರುತ್ತೆ ಸರ್. ಆದ್ರೆ ಒಂದು ನಿದರ್ಶನ ಹೇಳಿದ್ವಿ, ಪಡಿತರಕ್ಕೆ ಒಬ್ಬರದ್ದು ಎಲ್ಲ ಕಾಡ್ತದಲ್ಲಿ ಮಾಡಬಹುದು. ಪಡಿತರಕ್ಕೆ ಯಾಕಂದ್ರೆ ಅದು ಬುದ್ಧಿ ಕಲಿಸ್ಬೇಕಾಗುತ್ತೆ.
ಸರ್ಕಾರ ಕೂಡ ಮಾರಾಟ ಕೊಡ್ತದೆ. ಇಂಕ್ವೈರಿ ಸರಾಸರಿ ಆದಾಯ 328 ಕೋಟಿ 14,38,530 ರೂಪಾಯಿ ಆದಾಯ KSRTC ಚಾಮರಾಜನಗರ ವಿಭಾಗಕ್ಕೆ ಬಂದಿರತಕ್ಕಂಥ ಸಾರಿಗೆ ಆದಾಯ. ಪ್ರತಿ ತಿಂಗಳು ಸರಾಸರಿ 1,98,527 ಜನ ಪ್ರಯಾಣಿಕರು ಟ್ರಾವೆಲ್ ಮಾಡಿದ್ದಾರೆ. ಅದರಲ್ಲಿ ಮಹಿಳಾ ಪ್ರಯಾಣಿಕರು 1,21,000 ಜನ ಮಹಿಳಾ ಪ್ರಯಾಣಿಕರು ಟ್ರಾವೆಲ್ ಮಾಡ್ತಾರೆ. ಅಂದರೆ ಸರಾಸರಿ 61% ಅಷ್ಟು ಟೋಟಲ್ ಪ್ಯಾಸೆಂಜರ್ಸ್ ನಮ್ಮ KSRTC ಚಾಮರಾಜನಗರ ವಿಭಾಗದಲ್ಲಿ ಟ್ರಾವೆಲ್ ಮಾಡ್ತಾರೆ. ಅದರಲ್ಲಿ 61% ಅಷ್ಟು ವುಮೆನ್ ಪ್ಯಾಸೆಂಜರ್ಸು ಟ್ರಾವೆಲ್ ಮಾಡ್ತಾರೆ. ಲಾಸ್ಟ್ ಹೇಳೋದಕ್ಕೆ ಫೆಬ್ರವರಿ ಮಾತ್ರ ನಮ್ಮಲ್ಲಿ DBT ಘೋಷಣೆ ಮಾಡಿದೆ ಸರ್. ಫೆಬ್ರವರಿ ನಂತರ ಮಾರ್ಚ್, ಏಪ್ರಿಲ್ ಮತ್ತು ಈ ಮೇ ನಡೀತಾ ಇದೆ. ಇಲ್ಲ ಇಲ್ಲ ಸರ್, ಸರ್ಕಾರಿ ಪ್ರೋಗ್ರಾಮ್ ಇದು, ನಿಮ್ಮನ ಪ್ರೋಗ್ರಾಮ್ ಅಲ್ಲ ಇದು. ಹಾಗಾದ್ರೆ ನಾನು ಸರ್ ಅವರು ಚಂದ್ರು ಸರ್ ಹೇಳಿದ್ರೆ ನಾನು ನಿಮ್ಮನ್ನೆಲ್ಲರೂ ನೋಡ್ರಿ, ನಾವು ಒಂದ್ಸರಿ ಎರಡು ಸರಿ ಕೇಳ್ಕೊತೀವಿ, ಅದೇ ಮತ್ತೆ ಇನ್ನೊಂದ್ಸರಿ ಅಧ್ಯಕ್ಷರೇ ಇದು ನಿರ್ಣಯ ಈ ತರ ಆಯ್ತು ಅಂದ್ರೆ ನಾವು ನಿರ್ಣಯ ಮಾಡಿ ಪಾಸ್ ಮಾಡ್ತೀವಿ. ಅಧ್ಯಕ್ಷರೇ, ಈಗ ನಿಮಗೆ ಪ್ರೋಗ್ರಾಮ್ ಬಗ್ಗೆ ಯಾರಿಗಾರು ಗೊತ್ತಿದ್ದಾರೆ? ಗೊತ್ತಿದ್ದ ಪೇಪರ್ ಸೊ ಹಾಗಾಗಿ ಅದು ಸ್ವಲ್ಪ ಡಿಲೇ ಆಗಿದೆ ಸರ್. ಮೋಸ್ಟ್ಲಿ ಒಂದು 10 days ಅಲ್ಲೇ ಬಿಡುಗಡೆ ಆಗುತ್ತೆ. ಅದು ಅಮೌಂಟ್ ಬರ್ತಾ ಇದೆ ಕರೆಕ್ಟಾಗಿ ಪ್ರತಿ ತಿಂಗಳು ಬಟ್ ಇದು ಒಂದು 2-3 ತಿಂಗಳಿಂದ ಬಂದಿಲ್ಲ ಸರ್. ಫೆಬ್ರವರಿ ನಂತರ DBT ಬಿಡುಗಡೆ ಆಗಿದೆ. ಮಾರ್ಚ್, ಏಪ್ರಿಲ್ ಇದಿಲ್ಲ ನಮ್ದು ಮುಗೀತು. ಬಟ್ ನೆಕ್ಸ್ಟ್ ಹೇಳ್ತಲ್ಲ ಇದನ್ನ ಕಾರ್ಯಾಗಾರ ಅರೇಂಜ್ ಮಾಡ್ತೀನಿ ಸರ್. ನಾನು ಇಲ್ಲೇ ಆಯ್ತು. ಏನೇ ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ಯುವನಿಧಿ ಸಂಬಂಧಪಟ್ಟಂಗೆ ಯುವನಿಧಿ ಅಂದ್ರೆ ಯುವಕರಿಗೆ ಕಾಲೇಜು ಪದವೀಧರಿಗೆ ಪ್ರೋಗ್ರಾಮ್ಸ್ಗಳು ಕೊಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆ ನಮ್ಮ ಗಮನಕ್ಕೂ ತಗೊಂಡು ಬನ್ನಿ. ಸಾಧ್ಯ ನಮ್ಮ ಕಡೆ ಎಲ್ಲ ಬರ್ತೀವಿ ಸರ್. PG ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತೀವಿ. ಮಾಡಿ ನೀವು ಮಾಡೋದು ಬೇಡ ಅಂತ ಹೇಳ್ತಾರೆ. ಅದು ಬಂದಾಗ ನಮಗೂ ಅದ್ರ ಬಗ್ಗೆ ಒಬ್ಬರು ಸಮಸ್ಯೆ ಆಗಬಾರ್ದು. ಯಾರೋ ಲಂಸಮಾಗಿ ಒಂದು 50 ಜನ 100 ಜನಕ್ಕಿಂತ ಒಬ್ಬೊಬ್ಬರ ಸಮಸ್ಯೆನೂ ತುಂಬ ಇಂಪಾರ್ಟೆಂಟು. ಆ ವಿಚಾರದಲ್ಲಿ ಎಲ್ಲವನ್ನ ನೀವು ಚರ್ಚೆ ಮಾಡಿದ್ರ. ಏನು ಸಭೆಯಲ್ಲಿ ನಿರ್ಣಯ ಚರ್ಚೆಗಳಾಯಿತು ಅದ್ರ ಬಗ್ಗೆ ಮುಂದಿನ ಸಭೆಗಳಲ್ಲಿ ಅವೆಲ್ಲ ಅನುಷ್ಠಾನ ಆಗಿರಬೇಕು. ಅದಕ್ಕೆ ಪೂರಕವಾಗಿ ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಸ್ಪಂದಿಸಿ ಕೆಲಸ ಮಾಡಬೇಕು ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಒಂದು ವಿಚಾರ ಈಗ ಆರಾತ್ರಿ ಬಂದದಕ್ಕೆ ನನಗೆ ಈಗ ಜ್ಞಾಪಕ ಆಯಿತು. ಕಳೆದ ಬಾರಿ ನನಗೆ ಮಾಹಿತಿ ಕೇಳಿದ್ರು ಅವರು. ಸರ್, ನಮ್ಮ ಚಾಮರಾಜನಗರ ಜಿಲ್ಲೆ ಇಡೀ ರಾಜ್ಯದ ಮೊಟ್ಟ ಸ್ಥಾನದಲ್ಲಿದೆ. ಅದೇ ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಲಾಸ್ಟಲ್ಲಿ ಯಾವುದು ಅಂತ ನಾನು ಸುಮಾರು ಜನ ಅವ್ರನ್ನ DDO ಕೇಳಿದ್ರು. ಅವರು ಎಲ್ಲೂ ಮಾಹಿತಿ ಸಿಕ್ಕಿಲ್ಲ. ನನಗೂ ಮಾಹಿತಿ ಸಿಕ್ಕಿ ಸುಳ್ಳು ಹೇಳೋದಲ್ಲ, ನಾನೇನು ಇದನ್ನ ಹೇಳೋದಲ್ಲ. ನನಗೂ ಮಾಹಿತಿ ಕೊಡಲಿಲ್ಲ. ಸ್ಟೇಟಲ್ಲಿ ಕೇಳಿದಾಗ ಸರ್ ನಾನು ಅಲ್ಲಿದ್ದೀನಿ ಕೊಡ್ತೀನಿ ಅಂತ ನನಗೆ ಮುಜುಗರ ಮಾಡಿಸೋದು. ಆಗ ಅವ್ರು ನೋಡಿ ಅವರು ಹಠ ಬಿಡಿದ ರೀತಿ ಇಡೀ ಸ್ಟೇಟ್ ಮಾಹಿತಿ ತಗೊಂಡು ನಮ್ಮ ಚಾಮರಾಜನಗರದ ಬಗ್ಗೆ ಒಂದು ಒಳ್ಳೆ ಆರ್ಟಿಕಲ್ ಮಾಡಿದ್ರು ಅವರು. ಗೃಹಲಕ್ಷ್ಮಿ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಸ್ಥಾನದಲ್ಲಿದೆ, ಎರಡನೇದು ಯಾವುದಿದೆ, ಥರ್ಡ್ ಯಾವುದಿದೆ, ಕೊನೆ ಸ್ಥಾನದಲ್ಲಿ ಯಾವುದಿದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟರು. ನಮಗೆ ಅದ್ರ ಬಗ್ಗೆ ನಾನು ಸುಮಾರು ಜನ ರಾಜ್ಯ ಮಟ್ಟದ ಅಧಿಕಾರಿಗಳನ್ನ ಕೇಳಿದೆ. ನಾನು ಈಗ ಸ್ಟೇಟಲ್ಲಿ ಆಗಿರೋ ಆಫೀಸರ್ ಬೇರೆ ಸಲ ಕೇಳಿದೆ. ನಮಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನೀವು ಬಂದದ್ದು ಪ್ರಸ್ತಾಪ, ನೀವು ಬರದಿರೋದು ಅದಕ್ಕೆ ಸ್ಕ್ರೀನ್ ಶಾಟ್ ಒಂದು ಇಟ್ಕೊಂಡಿರೋದು. ನೀವು ಬಂದಿರೋದು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಇಲಾಖೆ ಅಧಿಕಾರಿಗಳು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸದಸ್ಯರು ಯಾವುದೇ ಒಂದು ವಿಚಾರಗಳಿಗೆ ನಮ್ಮ ತಾಲೂಕು ಮಟ್ಟದ ಸಮಿತಿಗಳಾಗ್ಬೋದು, ಜಿಲ್ಲಾ ಮಟ್ಟದ ಸಮಿತಿ ಆಗ್ಬೋದು, ಅವರೇನು ಸುಮ್ಮನೆ ಸಭೆಗೆ ಬರೋದು ಹೋಗೋದಂತ ಪ್ರತಿಯೊಂದನ್ನು ಸಹ ಕೂಲಂಕುಷವಾಗಿ ಸಣ್ಣ ಸಮಸ್ಯೆಗಳನ್ನು ಇಲ್ಲಿ ಚರ್ಚೆ ಮಾಡೋದ್ರ ಮುಖಾಂತರ ಒಬ್ಬರಿಗೂ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳು ಯಾವುದು ತಲುಪಿಲ್ಲ ಅಂತ ಎಲ್ಲರೂ ಕಾಳಜಿ. ಆ ಕಾಳಜಿ ಇದ್ದದಕ್ಕೆ ಈ ಸಾಧನೆ ಮಾಡಕ್ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ಅದು ಪೂರಕವಾಗಿ ಇಲಾಖೆ ಅಧಿಕಾರಿಗಳು ಸಹ ಸ್ಪಂದಿಸಿ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ. ಅದನ್ನು ಪ್ರತಿಯೊಂದು ಇಲಾಖೆಯಲ್ಲೂ ತಮ್ಮದೇ ಆದ ಅಚೀವ್ಮೆಂಟ್ ಮಾಡಿದ್ದಾರೆ. ಶಕ್ತಿ ಯೋಜನೆ ಇರ್ಬೋದು, ಮತ್ತೆ ನಮ್ಮ ಗೃಹ ಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ನಮ್ಮ ಗೃಹಲಕ್ಷ್ಮಿ, ಯುವನಿಧಿ ಎಲ್ಲ ಇಲಾಖೆಯಲ್ಲಿ ತಮ್ಮದ ಕೆಲಸಗಳನ್ನ ತಾವು ಮಾಡ್ತಾ ಇದ್ದಾರೆ. ಮಾಡಿ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರನ್ನ ತರೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ಜಿಲ್ಲೆಗಳು ಅಷ್ಟೇ ಈ ಒಂದು ಜಿಲ್ಲೆ ಬೇರೆ ಜಿಲ್ಲೆಗಳಿಗೆ ಮಾದರಿ ಆಗಿರ್ಬೇಕು. ನನ್ನ ಬೇರೆಯವ್ರು ಕೇಳ್ತಾರೆ ಅದ್ ಹೆಂಗೆ ಅನೌನ್ಸ್ ಮಾಡ್ಬಿಟ್ರಿ ನೀವು ನಮ್ಮ ಜಿಲ್ಲೆ ಫಸ್ಟ್ ಅಂತ ಹೇಳಿ. ಆಮೇಲೆ ಆರಾಧ್ಯ ಪಟ್ಟ ಇದನ್ನೇ ನಾನು ಕೊಟ್ಟಿದ್ದೀನಿ, ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ. ನೀನು ನಾವೇನು ಸುಳ್ಳು ಹೇಳಿಲ್ಲ ಅಂತ ಇಲಾಖೆಯಿಂದಲೇ ಬಂದಿರೋದು. ನಾನು ನೋಡ್ಬೇಕಾದ್ರೆ ಪ್ರತಿಯೊಂದು ಹೇಳಿದ ಮೇಲೆ ಸ್ವಲ್ಪ ಚಿಕ್ಕಮಂಗ್ಳೂರು, ಉಡುಪಿ ಅವರು ಎಲ್ಲ ಫೋನ್ ಮಾಡೋರು, ಇಲ್ಲ ಸರ್ ನಮ್ಮ ಜಿಲ್ಲೆ ಬಿಟ್ಟು ಅಂತ.
ಆಮೇಲೆ ಈ ಪತ್ರಿಕೆಗಳಲ್ಲಿ ಬಂದ ಆರ್ಟಿಕಲ್ ಅವ್ರು ಕೊಟ್ಟಿದ್ದೀನಿ.